ದಾಸ ಒಲಿದರೆ ಅವರ ಪಾದ ಸೇವೆ ಮಾಡುವ ದಾಸ, ಹಿಡಿದರೆ ಅವರ ಗಂಟಲನ್ನು ಸೀಳುವ ದೇವದಾಸ ಇವನು. ಇವನು ಒಂದು ಕೆಲಸದ ವಿಚಾರವಾಗಿ ಎದ್ದು ನಿಂತರೆ ಆ ಕೆಲಸ ಸಾಧಿಸದೇ ಬಿಡಲಾರ. ನನ್ನ ಕೆಲಸಕ್ಕೆ ಅಡ್ಡಿ ಬಂದವರ ಬದುಕನ್ನೇ ಸರ್ವನಾಶ ಮಾಡುವ ದೇವದಾಸ ಇವನು. ಏ ಜೈರಾಜ್, ಸುತ್ತು 10 ಹಾಯಿ ಅಷ್ಟೇ ಅಲ್ಲ, ಒಂದು MLA ಮತ ಕ್ಷೇತ್ರಕ್ಕೆ ನಾನೇ ದೊರೆ ಎಂದು ಮೆರೆದಾಡುತ್ತಿರುವ ನಿನ್ನ ಘಟ್ಟ ಉರುಳಬೇಕಾದ್ರೆ ಆ ಮಹಾದೇವನ ಸಂಸಾರದ ಕಿಡಿ ನಿನ್ನ ಗಣಿತಕ್ಕೆ ಬೆಂಕಿ ಯಾಕೆ ಉರಿಯಬೇಕು? ನಿನ್ನ ಅಂತ್ಯಕಾಲವನ್ನು ಸನಿಹಕ್ಕೆ ತಂದು ನಿಲ್ಲಿಸಿದ್ದಾನೆ ಈ ದಾಸ. ನನ್ನ ಸ್ನೇಹವನ್ನರಿಯದ ಶತಮೂರ್ಖ ನೀನು. ಎಂದು ಆ ಮಹಾದೇವರ ಧರ್ಮ ಪತ್ನಿಯನ್ನು ಶೀಲಹರಣ ಮಾಡಿ ಮುಗಿಸಿ ಕೋಟ್ಲಿ ಹಿಡಿದು ಸಿಡಿದೇಳುವ ಶ್ರೀರಾಮನ ಮನದಲ್ಲಿ ಅತ್ತಿಗೆ ಶೀಲಹರಣದ ಪಾತ್ರಧಾರೆ ಮತ್ತು ಸೂತ್ರಧಾರೆ ನೀನೇ ಎಂದು ಗೊತ್ತಾಗುವಂತೆ ಮಾಡಿ ಅವನಿಂದಲೇ ನಿನಗೆ ಪಾತ್ರ ಬುನಾದಿ ಹಾಕಿ ತೋರಿಸುವ ಈ ದೇವದಾಸನ ನಿಜವಾದ ಪಾತ್ರ ಪರಿಚಯವನ್ನ. ಯಾರ ನೀನು? ನಾನ್ಯಾರು? ನನ್ನ ಸೃಷ್ಟಿ ಮಾಡಿ ಕಳಿಸಿದ ಬ್ರಹ್ಮನ ಗೊತ್ತಿಲ್ಲದೆ ತಡವಡಿಸುತ್ತಿರುವಾಗ ನಿನಗೇಕು ಬೇಕು ಗಂಗಾ ಇವನ ಪರಿಚಯ? ನೋಡು, ಮನೆಗೆ ಬಂದವರ ಪರಿಚಯ ತಿಳ್ಕೊಳ್ಳಾರ್ದೆ ಈ ಮನೆಯಲ್ಲಿ ನಿಲ್ಲಿಸುವ ಮೂರ್ಖ ಹೆಣ್ಣು ನಾನಲ್ಲ. ಆ ಮೂರ್ಖ ಮಾನವನ ಧರ್ಮ ಪತ್ನಿಯಾಗಿರುವ ನೀನು ನಿಜವಾಗಲೂ ಮೂರ್ಖಳೆ ಗಂಗಾ? ಏನು ಮಾತನಾಡ್ತಾ ಇದೀಯೋ ನೀನು? ಮತ್ತೆ ನೀನು ಗಂಗಾ ಕೈ ತುಂಬ ಹಣವನ್ನು ಕಳೆದುಕೊಳ್ಳುವ ಆಸ್ತಿಗಿಂತಲೂ ದುಪ್ಪಟವಾಗಿ ಕೊಡ್ತೇನೆ ಅಂದರೆ ತನ್ನ ಜೊತೆಗಿರುವ ರೈತರಿಗಾಗಿ ಕೈ ಚೆಲ್ಲಿ ನಿಂತಿರುವ ಮೂರ್ಖ ಮಹಾದೇವನ ಹೆಂಡತಿ ಮೂರ್ಖರಲ್ಲವೇ? ಹಣ ಆಸ್ತಿ ನಿಮ್ಮಂತರ ಮನೆತನವನ್ನು ಧಿಕ್ಕರಿಸಿದರೆ ಈ ಸಮಾಜದಲ್ಲಿ ನೋಡು, ಹಣ ಆಸ್ತಿ ನಿಮ್ಮ ತರ ಕೊಡಬಹುದು, ಆದ್ರೆ ಪ್ರೀತಿ ವಿಶ್ವಾಸ ನಂಬಿಕೆ ಕೊಡಲು ಸಾಧ್ಯವಿಲ್ಲ. ವೆರಿ ಗುಡ್ ಗಂಗಾ, ವೆರಿ ಗುಡ್. ಬಹಳ ಚೆನ್ನಾಗಿ ಮಾತಾಡ್ತೀಯ. ಪ್ರೀತಿ ವಿಶ್ವಾಸನ ತುಂಬಿರೋ ನಿಮ್ಮಂತನ ಮನೆತನರಿಗೆ ನೆಮ್ಮದಿ ಬಾಳಿಲ್ಲ ಈ ಸಮಾಜದಲ್ಲಿ. ನೋಡಿ, ಈ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ತಿಳಿಯಾಗ್ತಾ ಇದೆ, ಆದ್ರೆ ನೀವು ನಮ್ಮ ಮನೆಗೆ ಪಾದ ಉರಿ ನಮ್ಮ ಮನೆಯ ನೆಮ್ಮದಿ ಹಾಳು ಮಾಡಬೇಡಿ. ಹೊಂದು ಹೋಗ್ರಿ ಇಲ್ಲಿಂದ. ಹೊರಡುತ್ತೇನೆ ಗಂಗಾ, ಆದರೆ ನಮ್ಮಂತರ ಪಾದ ಸೋಕಿದ ಮನೆಯಲ್ಲಿ ನೆಮ್ಮದಿ ಕದಲಿ ಹೋಗುವುದೇ ಈ ದೇವದಾಸನ ಹುಟ್ಟು ಗುಣ. ಅದಕ್ಕೆ ಗಂಗೆ ಎಷ್ಟು ಪವಿತ್ರವಾದ ನಿಮ್ಮಂತರ ರೂಪವನ್ನು ನೋಡಿ ನಿನ್ನ ಸವಿಯಲು ಬಂದಿರುವ ಶಾರದಾರ ನಾನು. ನೀನಾಗಿ ಅಮೃತ ಉಣಬಡಿಸಿಕೊಡುವೆಯೋ ಅಥವಾ ನಾನೇ ಬಲವಂತವಾಗಿ ಹೊಂದು ನೀನು ಬೈದ ಸಕ್ಕ ಈ ಸುಖವನ್ನು ನೀಡಲು ನಾನೇನು ಲಜ್ಜೆಗಟ್ಟ ಹೆಣ್ಣಲ್ಲ. ನನ್ನನ್ನು ವಯಸ್ಸಿ ಹೆಣ್ಣು ಅಂತ ತಿಳ್ಕೋಬೇಡ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನೀ ಮಾತಾಡಿದ ಈ ಮಾತು ಏನಾದ್ರು ನನ್ನ ಗಂಡನಿಗೆ ಗೊತ್ತಾದ್ರೆ ನಾನು ಬುದ್ಧಿ ಮಾತು ಹೇಳಿ ಬೈದು ಕಳಿಸಿರ್ಬಹುದು. ಇದೇ ಮಾತು ನನ್ನ ಮೈದನಿಗೆ ಗೊತ್ತಾಗಿದ್ದೆ ಆದ್ರೆ
ನಿನ್ನ ಕೈ ಕಾಲು ಕತ್ತರಿಸಿ ನಿನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿ ಕಾಡಲ್ಲಿರೋ ಪ್ರಾಣಿಗಳ ಹಾಳಾಗಿ ಮಾಡ್ತಾನೆ. ಹೊರಟೋಗು ಇಲ್ಲಿಂದ. ಅತ್ತಿಗೆ ತಕ್ಕ ಮೈದನಿದ ಜಂಬದ ನುಡುಗನ ಗಂಡ ಈ ದೇವದಾಸ್ ಕಣ್ಣಿಟ್ಟಾಗಿದೆ ಅಂದ ಮೇಲೆ ಏ ನಿನ್ನ ರಥ ಒತ್ತದ ಸವಿಯನ್ನು ಸವಿಯದೇ ಬಿಡಲಾರ. ನನ್ನರಗಿನೇ ಸಂಗೆಟ್ಟು ನಿಂತಿರುವ ಈ ಕಾಮರಾಜನನ್ನು ಮನೆ ಕಲಿಸಿ ತೃಪ್ತಿ ನೀಡುವ. ಎಲ್ಲೋ ಕಾಮದ ಕತ್ತೆ ಒಂಟಿರೋ ಮಣಿ ಹೆಣ್ಣಿಗೆ ಗೂಳಿ ಅಂತ ನುಗ್ಗಿ ಏನೇನ ಮಾತನಾಡ್ತಾ ಇದ್ದಲ್ಲೋ ನೀಚ. ಕಾಲು ಕೆದರಿ ಜಗಳಕ್ಕೆ ಬರೋದು ಸುಲಭ ಅಂತ ತಿಳ್ಕೋಬೇಡ. ಈ ಗರತಿ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಅಷ್ಟು ಸುಲಭ ಅಂತ ತಿಳ್ಕೋಬೇಡವು. ಈ ಗರತಿ ಕಾಲು ಕೆದರಿ ಕೈದಾಗ ನಿಂತಿದ್ದ ಹೋದ್ರೆ ನಿನ್ನ ಗರ್ವಭಂಗ ಆಗೋದು ಸಾಧ್ಯವೇ ಇಲ್ಲ. ಹೊರಟೋಗು ಇಲ್ಲಿಂದ. ಗರತಿ ಗರ್ವಭಂಗ ಆಗುವುದು ನನ್ನ ಗಲಗಂಡ. ನಾನೇ ಗರ್ವದಿಂದ ಗರ್ಜಿಸುವ ನಿನ್ನ ಗರ್ವ ಮುರಿದದು ಯಾವಾಗ ಗೊತ್ತಾ? ಈ ದೇವದಾಸನಡಿ ಮಲಗಿದ ಮೇಲೆ ಈ ಸಮಾಜ ನಿನಗೆ ಸೂರ್ಯ ಪಟ್ಟ ಧರಿಸಿದ ಮೇಲೆ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿದ ಬಾರೇ ಗರ್ವದ ಗರತೆ. ಕಾಮದ ಪಿತ್ತು ನೆತ್ತಿಗೆ ನಿಂತ ಕೋಣವೇ. ಈ ಗರತಿ ಹೆಣ್ಣಿಗೆ ಸೂಳೆ ಪಟ್ಟ ಬರ್ತಾ ಇಲ್ಲ. ನಾಲಾಯಕ ನೀನು. ಈ ಗರತಿ ಮುಟ್ಟೋದಷ್ಟೇ ಅಲ್ಲೋ ಇವಳ ಮೇಲೆ ಕಾಮದ ತೋರಿಸಲು ಬಂದಿದ್ದೆ. ಆದ್ರೆ ಗೀರ ಗಚ್ಚೆ ಹೋಗಿ ಕಟ್ಗೆಯನ್ನ ಹಿಡಿದು ನಿನ್ನ ನರಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಬಾರಲೇ ಮುಂದಕ್ಕೆ. ಕಾಟ್ಗೆ ಹಿಡಿದವರಲ್ಲ ಕಿತ್ತೂರು ಚೆನ್ನಮ್ಮಲ್ಲ, ವಾಣಿಕೆ ಹಿಡಿದವರಲ್ಲ ಹೋಗುವಾಗಲು ಸಾಧ್ಯವಿಲ್ಲ. ಒಂದು ವೇಳೆ ನೀನು ಖಡ್ಗ ಹಿಡಿದರೆ ಆ ಖಡ್ಗದೊಂದಿಗೆ ಕಾದಾಡಿ ಮೆಂಡನಾಗಿ ನನ್ನ ಕಾಮದಾಹ ತೀರಿಸಿಕೊಳ್ತೇನೆ. ಏನಂತೀಯ? ಹುಚ್ಚರಂತೆ ಮಾತನಾಡಿ ಇಲ್ಲಿಂದ ಹೊರಟು ಹೋಗು. ನೋಡು, ನನ್ನ ಮೇಲೆ ಕೈ ಹಾಕಿದ್ದ ಅಷ್ಟೇ ಅಲ್ಲವೋ, ಕಣ್ಣೆತ್ತಿ ನೋಡಬಾರ್ದು. ಕಣ್ಣೆತ್ತಿ ನೋಡ ಹಾಗೆ ಭಯ ಪಡಬೇಕು. ಆ ರೀತಿ ನಿನಗೆ ಪೂಜೆ ಪಾದ ಮಾಡಿದಾಗಲೇ ನೆನಪಿಗೆ ಬರೋದು. ಬಾರೋ, ಬಾರೋ ಗಂಡಸಾಗಿ ಮುಂದಕ್ಕೆ ಈ ಗರ್ತಿ ಮುಟ್ಟು. ಜಡೆಗೆ ಮಲ್ಲಿಗೆ ಹೂವು ಮುಟ್ಕೊಂಡು ಮುಸುರತ್ತಿಕ್ಕೋ ಹೆಣ್ಣು ನೀನು. ನಿನಗೆ ಇಷ್ಟು ಸಾಕಿರ್ಬೇಕಾದ್ರೆ ಈ ಆಕಾರದಲ್ಲಿ ಮೀಸೆ ತಿರುವಿ ತೊಡೆ ತಟ್ಟಕೊಂಡು ನನಗೆಷ್ಟಿರ್ಬಾರ. ಓಡೋ ಕುದುರೆಗಿಂತ ಒಲ್ಲೆನೋ ಓಡಿಸೋ ಕುದುರೆಯಲ್ಲಿ ಬಹಳ ಮಜಾ ಇರುತ್ತಂಟ. ಅಂತ ಕುದುರೆ ಓಡಿಸೋದ್ರಲ್ಲಿ ಈ ನಾಗಪ್ಪನ ಮೊಮ್ಮಕ್ಕಳು ಎತ್ತಿದ ಕೈಯೇ. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಬಾ. ಲೇ ಬಚ್ಚಣ್ಣನ ಮಗನೇ, ನಾರಿಯರ ಸೆರಗಿಗೆ ಕೈ ಹಾಕಿರುವ ಬಂಡ ಯಾರಲ್ಲ ನೀನು? ಈ ಸರದಾರನ ಮನೆಗೆ ಸರಸಕ್ಕೆ ಬಂದ ರಸಿಕರ ರಾಜ. ಈ ರಸಿಕರ ರಾಜರನ್ನು ನರಕಾಟ ಮಾಡುವ ಗಂಡು ಹುಲಿ ಈ ಮನೆಯಲ್ಲಿದೆ ಎನ್ನುವುದು ಮರೆತು ಈ ಮನೆಗೆ ನುಗ್ಗಿರುವ ನಿನ್ನ ದೇಹ ವಾಪಸ್ ಹೋಗುತ್ತಿದೆ ಎಂದು ತಿಳಿದಿರುವ ಚಂಡ. ನಿನ್ನಂತ ಚಂಡರ ಪಾಲಿಗೆ ಮೆಂಡನಾಗಿದ್ದಾನೆ ಈ ಶ್ರೀರಾಮ ಎಂಬ ಕಾಲಯಮ. ಯಮನಾಗಿ ಎದುರು ನಿಂತ ಪಾಲಿಗೆ ಕೆಂಕರನಾಗುತ್ತಾನೆ ಈ ದಾಸ. ಒಟ್ಟಾರೆಗೆ ಕೈಗೊಂಡ ಕಾರ್ಯ ಮಾಡುವುದೇ ಈ ದಾಸನ ಹುಟ್ಟುಗುಣವನ್ನೇ ಸುಟ್ಟು ಹಾಕುವ ಸೂರನ ಹುಟ್ಟುಗುಣವನ್ನು ಸುಟ್ಟು ಹಾಕುವ ಈ ಸೂರ ಮಾತು ಬೆಳೆಸಿ ಮಗ್ಗಲು ಮುರಿಸಬೇಡಲೆ ಮಗನೇ. ಸುಮ್ಮನೆ ಕೆಣಕಿದ ಹೆಣ್ಣಿನ ಕಾಲು ಹಿಡಿದು ಕ್ಷಮೆ ಕೇಳಿ ನಿನ್ನ ಜೀವ ಉಳಿಸಿಕೋ. ಕ್ಷಮೆ ಇರುವ
5 ಎಕರೆ ಹೊಲ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಡಿದ ಸಾಲಕ್ಕೆ ಬಡ್ಡಿ ತೀರಿಸದೆ ಪರದಾಡುವ ನಿನ್ನಂತ ನಾಳಾಗಿ ನನ್ನ ಮಗನನ್ನು ನಾನು ಕ್ಷಮೆ ಕೇಳೋಕೆ ಅದು ನಾ ತೊಡುವ ಚಪ್ಪಲಿಗೂ ಸಾಧ್ಯವಿಲ್ಲ. ಬಂಡರಂಡೆ ಹುಟ್ಟಿದ ಹೀನ ತನಕ ಹುಟ್ಟಿದ ಬಂಡ ನನ್ನ ಮಗನೇ, ಕಂಡಲ್ಲಿ ಹೆಂಡ ಕುಡಿದು ಮತ್ತಿನಲ್ಲಿ ಗಂಡೂಳ ಗರ್ತಿಯನ್ನು ಕೆಣಕಿ ನಿಟ್ಟ ಚಂಡ ನನ್ನ ಮಗನೇ, ಇನ್ನೊಂದು ನುಡಿ ನುಡಿದರೆ ನನ್ನ ಅತ್ತಿಗೆ ಕೈಯಲ್ಲಿ ನಿನ್ನ ಬಾಯಿಗೆ ಚಪ್ಪಲಿಯಿಂದ ತನಿಕನೆಂಬ ದರುಗ ಮುರಿಯಬೇಕಾಗಿತ್ತು ಜೋಕೆ. ಲೇ ಶ್ರೀರಾಮ, ಮದವೇರದ ಗಜದಂತೆ ಆಪರಿಸುವೆಯ ಈ ಧನಿಕ ದಾಸನ ಮೇಲೆ? ಲೇ ಮಗನೇ, ನನಗೆ ಜೋಕೆ ಎಂದು ಹೇಳುವ ಜೋಕರ್ ನನ್ನ ಮಗನೇ, ನಿನ್ನಂತ ನೂರಾರು ರೈತರು ಸಿಡಿದಿದ್ದರು. ರೈತರ ಹಣಿಬರನೆ ಕೈಯಲ್ಲಿ ಹಿಡಿದು ಆಟ ಆಡಿಸಿದ್ರು ಈ ದಾಸನ ಗರ್ವ ಮುರಿವೆಯ? ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ನಾಯೇ ಸಪ್ತ ಸಾಗರವನ್ನು ಈಜಿದರ ಸೇರುವ ಈ ಗಂಡಿದೆಯ ಗಂಡಸನಿಗೆ ನಾಯಿ ಅನ್ನುವುದ? ಒಂದು ನಾಯಿಯಂತೆ ನಮ್ಮ ರೈತರ ಆಸ್ತಿಗೆ ಕಾದು ಕೂತಿರುವ ಕಜ್ಜಿ ನಾಯಿಗಳೇ, ಹನಿಬರ ಬಲಿಯುತ್ತನೆಂದು ಹೆಮ್ಮೆಯಿಂದ ಮೆರೆದಾಡುವ ನಿನ್ನನ್ನು ಹರ ಎಣಿಸಿಬಿಟ್ಟೆನು ಜೋಕೆ. ಲೇ ಶ್ರೀರಾಮ, ಜಾಸ್ತಿ ಕಿರ್ಚಬೇಡ. ನೀವು ತೋಡುವ ಮೋಸದ ಬಾವಿಗೆ ರೈತರು ಬೀಳಲು ರೈತರೇನು ಕುರಿಗಳಲ್ಲ. ರೈತರ ಜೀವನ ಜೊತೆ ಚಲ್ಲಾಟ ಆಡಿ ನೆಮ್ಮದಿಯಿಂದ ಬದುಕು ಕಟ್ಟಿಕೊಡ್ತಾನೆಂಬ ನಿಮ್ಮ ಬಂಡಾದ ಜೀವನಕ್ಕೆ ಅಂತ್ಯ ಹಾಡಲೆಂದೇ ರೈತರ ಬೆನ್ನೆಲುಬಾಗಿ ನಿಂತಿದ್ದಾನೆ ಈ ಶ್ರೀರಾಮ. ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ಕಟ್ಟಲು ಹೊರಟಿರುವ ಆ ಶ್ರೀ ಸಾಮ್ರಾಜ್ಯಕ್ಕೆ ಸಿಡಿಮದ್ದನ್ನಿಟ್ಟು ಸಿಡಿಸಲೆಂದು ನಿಂತಿದ್ದಾನೆ ಈ ಶ್ರೀರಾಮ. ರೈತರ ನಾಗದಲ್ಲಿ ನಿಮ್ಮ ದೌರ್ಜನ್ಯಕ್ಕೆ ರಕ್ತ ಅಭಿಷೇಕ ಮಾಡಿ ರಣವೀರನಾಗಿ ಮಿಡಿಯುತ್ತಾನೆ ಈ ಶ್ರೀರಾಮ. ಲೇ ಶ್ರೀರಾಮ, ಮನೆಯಲ್ಲಿ ನಿಂತು ಆರ್ಭಟಿಸಲು ಸುಲಭವಲ್ಲ. ಈ ಧನಿಕರ ರಂಗದಲ್ಲಿ ಹೋರಾಡುವುದು. ನಿನ್ನಂತ ನೂರಾರು ರೈತರು ಸಿಡಿದೆದ್ದರು ಸೋಲಾರ್ ಪ್ರಾಜೆಕ್ಟ್ ಮಾಡಿಸುತ್ತೇನೆ. ನಿಮ್ಮಂತ ಬಡ ದೇಹಗಳ ಮೇಲೆ ನನ್ನ ಸಿರಿ ಸಾಮ್ರಾಜ್ಯ ಕಟ್ಟುತ್ತೇನೆ. ಆ ಸಾಮ್ರಾಜ್ಯದಲ್ಲೇ ಇಂಥ ಚಂದುಳ ಚಲೆಯರನ್ನು ಬೆತ್ತಲೆ ಮಾಡಿ ಮಜಾ ಉಡಾಯಿಸುತ್ತೇನೆ. ಕೋರ್ಟಿನಲ್ಲಿ ನ್ಯಾಯ ಸಿಕ್ಕಿದೆ ಅದು ಒಪ್ಪಿಸಿ ನಿಂತಿರುವ ನಿಮ್ಮ ಮನೆತನದ ಮೇಲೆ ನನ್ನ ದೌರ್ಜನ್ಯ ತೋರಿಸದಿದ್ದರೆ ನನ್ನ ಹೆಸರು ದೇವದಾಸನೇ ಅಲ್ಲ. ಲೇ ಶ್ರೀರಾಮ್, ಊಟ ಇಲ್ಲದೆ 40 ದಿನ ಬದುಕಬಹುದು, ನೀರಿಲ್ಲದೆ 2 ದಿನ ಬದುಕಬಹುದು, ಗಾಳಿಯಿಂದ 2 ನಿಮಿಷ ಬದುಕಬಹುದು. ಈ ದೇವದಾಸನ ಎದುರು ಹಾಕೊಂಡ್ರೆ ಒಂದು ಕ್ಷಣ ಬದುಕಲು ಸಾಧ್ಯವಿಲ್ಲ. ಬರ್ತೀನಿ. ಮೈದುನ, ಏನಪ್ಪ ಇದೆಲ್ಲ? ಅದಕ್ಕೆ ನೀವೇಕೆ ಹೆದರುವಿರಿ? ಸತ್ಯ ನ್ಯಾಯ ನೀತಿ ಧರ್ಮದಿಂದ ಹೋರಾಡಿದಾಗ ಎಷ್ಟೋ ಮಹಾನ್ ವ್ಯಕ್ತಿಗಳು ಅಚ್ಚರಿಯದೆ ಉಳಿದಿದ್ದಾರೆ ಈ ನಮ್ಮ ಜನರ ಮನದಾಳದಲ್ಲಿ. ಅಂತದರಲ್ಲಿ ಇಂಥ 100 ಮಿಂಡ್ರಿ ಮಕ್ಕಳು ಬಂದ್ರು ನಮ್ಮನ್ನು ಏನು ಮಾಡೋಕ್ಕಾಗುದಿಲ್ಲ. ಇಂಥ ನಮ್ಮ ನಾಡಿನಲ್ಲಿ ಇಂಥ ತುಂಬಿ ತುಳುಕುತ್ತಿರುವ ರಕ್ತ ಬೀಜಾಸುರರನ್ನು ಒಂದೇ ಕಡೆ ಸೇರಿಸಿ ಬೆಂಕಿ ಹಚ್ಚುವರಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಮೈದನ, ನಮ್ಮನ್ನ ಬಡವರಿಗೆ ನ್ಯಾಯ ದೊರಕಿದ್ರು ಕೂಡ ಇಂಥ ಕಟುಕರಿಂದ ಆ ನ್ಯಾಯಕ್ಕೆ ಮಾನವತೆ ಕೊಡದೆ ಈ ರೀತಿ ವರ್ತಿಸಿದ್ರೆ ನಮ್ಮಂತ ಬಡವರು ಏನಪ್ಪ ಬೀಳಿ ಬೆಲೆ ಬದುಕಬೇಕು? ಅದಕ್ಕೆ ನ್ಯಾಯ ದೇವತೆ ಇವರಿಗೆ ಜನ್ಮ ಕೊಟ್ಟು ತಾಯಿನೂ ಅಲ್ಲ. ಇವರ ತಾಳಕ್ಕೆ ತಕ್ಕಂತೆ ಮನೆ ಹಾಕಲು ನ್ಯಾಯ ಕೊಂಡುಕೊಳ್ತಾನಂತ ಹೊರಟವನು ಯಾವನು ಬದುಕಿಲ್ಲ, ಬದುಕೋದು ಇಲ್ಲ.
ಇದ್ರ ಬಗ್ಗೆ ಚಿಂತಿಸಿ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೋಬೇಡ ಅತ್ತಿಗೆ. ನಡ್ರಿ ಹೋಗೋಣ ಒಳಗೆ. ಆಗ್ಲಿ ಬಾ ಮೈದನ.